ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದುಕೊಳ್ಳುತ್ತೇನೆ. ನಾನು ನಿಮಗೆ ಇವತ್ತು ನಮ್ಮ ಮುಖಕ್ಕೆ ಹೆಲ್ದಿಯಾದಂಥ ಒಂದು ಫೇಸ್ ವಾಶನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಯಾವ ಥರದ ಫೇಸ್ ವಾಶ್ ಅದು ಹೆಲ್ದಿಯಾಗಿರೋದು ಅಂತ. ನಾವು ನಮ್ಮ ಮುಖಕ್ಕೆ ಸೋಪ್ ಆಗಲಿ ಅಥವಾ ಮೆಡಿಕಲ್ ಶಾಪಲ್ಲಿ ಸಿಗುವಂತಹ ಒಳ್ಳೊಳ್ಳೆ ಹೆಸರಿನ ಪ್ರಾಡಕ್ಟಿನ ಫೇಸ್ ವಾಶ್ ಆಗಲಿ ಯೂಸ್ ಮಾಡಬಾರ್ದು. ಈ ಕೆಮಿಕಲ್ ಇರುವಂಥ ಫೇಸ್ ವಾಶ್ನ ಯೂಸ್ ಮಾಡಿದಾಗ ಒಂದು ಸಲ ಮಾತ್ರ ನಮಗೆ ನಮ್ಮ ಮುಖ ವೈಟ್ ಆದಾಗೆ ಸ್ಮೂತ್ ಆದಾಗೆ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ. ಅದರಿಂದ ಹೋಗ್ತಾ ಹೋಗ್ತಾ ನಮಗೆ ತುಂಬ ಸೈಡ್ ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಬದಲಿಗೆ ಹೆಲ್ದಿ ಆದಂತಹ ಒಂದು ಫೇಸ್ ವಾಶನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾಗಿರುವಂಥ ಐಟಮ್ ಒಂದು ಕಡಲೆ ಹುಡಿ, ಒಂದು 1/4 kg ಕಡಲೆ ಹುಡಿ, ಆಮೇಲೆ ಅರ್ಧ ಪ್ಯಾಕೆಟ್ ಅರಶಿನ, ಆಮೇಲೆ ಒಂದು ಕಾಲು ಭಾಗದಷ್ಟು ನಾವು ವೈಟ್ ರೈಸ್ ಮಾಡ್ತೇವಲ್ಲ ಆ ಅಕ್ಕಿ ಹುಡಿ. ಕಡಲೆ ಹುಡಿ ಎಷ್ಟು ನೈಸಾಗಿದೆ ಅಷ್ಟೇ ನೈಸಾಗಿ ಒಂದು ಕಾಲು ಭಾಗದಷ್ಟು ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿ ನಾವು ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಬೇಕು. ಕಡಲೆ ಹುಡಿ, ಅರಶಿನ, ಅಕ್ಕಿ ಹುಡಿ ಈ 3 ಐಟಮನ್ನು ಕೂಡ ಈ ಥರದ ಡಬ್ಬಿ ಒಳಗಡೆ ಹಾಕಿಕೊಂಡು ನಾವು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹುಡಿ, ಅರಶಿನ, ಅಕ್ಕಿ ಹುಡಿ ಇದನ್ನು 3 ಕೂಡ ಈ ಥರ ಚೆಂದ ಮಿಕ್ಸ್ ಮಾಡಿಕೊಂಡು ನಾವು ನಮ್ಮ ವಾಶ್ರೂಮ್ ಒಳಗಡೆ ಇಟ್ಟುಕೊಳ್ಬೇಕು. ನಾವು ಯಾವಾಗೆಲ್ಲ ಮುಖ ತೊಳಿತೇವೋ ಆವಾಗೆಲ್ಲ ಇದರೊಳಗಡೆ ಒಂದು ಸ್ಪೂನ್ ಕೂಡ ಹಾಕ್ಕೊಳ್ಬೇಕು. ಯಾವಾಗೆಲ್ಲ ಮುಖ ತೊಳಿತೇವೋ ಆವಾಗೆಲ್ಲ ಸ್ವಲ್ಪ ಸೋಪ್ ಅಥವಾ ಫೇಸ್ ವಾಶ್ ಬದಲಿಗೆ ಈ ಕಡಲೆ ಹುಡಿಯನ್ನು ಈ ಥರ ನೋಡಿ, ಇದರಲ್ಲಿ 3 ಮಿಕ್ಸ್ ಆಗಿರುತ್ತೆ. ಕಡಲೆ ಹುಡಿ, ಅಕ್ಕಿ ಹುಡಿ, ಆಮೇಲೆ ಅರಶಿನ ಹುಡಿ, ಕಾಲು ಭಾಗದಷ್ಟು ಕಡಲೆ ಹುಡಿ, ಅರ್ಧ ಪ್ಯಾಕೆಟ್ ಅರಶಿನ, ಕಾಲು ಭಾಗದಷ್ಟು ಅಕ್ಕಿ ಹುಡಿ. ಇದಿಷ್ಟನ್ನು ನಾವು ಈಗ ಕೈಗೆ ಹಾಕ್ಕೊಂಡು ಇದಕ್ಕೇ ಸ್ವಲ್ಪ ನೀರು ಹಾಕಿ ನಾವು ಚಂದ ಮುಖಕ್ಕೆ ಸ್ವಲ್ಪ ಮೆಲ್ಲಗಾಗಿ ಉಜ್ಜಿತಾ ಬಂದರೆ ಈ ಫೇಸ್ ವಾಶಲ್ಲಿ ನಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆ, ಆಮೇಲೆ ಪಿಂಪಲ್ಸ್, ಬಿಸಿಲಿಗೆ ಆಗಿರುವಂಥ ಕಪ್ಪು ಕಲೆ ಎಲ್ಲನೂ ಇದರಲ್ಲಿ ಕಡಿಮೆ ಆಗುತ್ತೆ. ಪಿಂಪಲ್ಸಿಗೆ ಅಂತ ಇದು ರಾಮಬಾಣ ಮನೆಮದ್ದಾಗಿ ಯೂಸ್ ಆಗುತ್ತೆ. ಪಿಂಪಲ್ಸ್ ಇರುವವರು ತುಂಬ ಜೋರಾಗಿ ತಿಕ್ಕಬಾರ್ದು, ಸ್ವಲ್ಪ ಮೆಲ್ಲಗೆ ತಿಕ್ಕುತ್ತಾ ಬಂದರೆ ಮುಖದಲ್ಲಿರುವ ಪಿಂಪಲ್ಸ್ 100% ಕಮ್ಮಿ ಆಗುತ್ತೆ. ಇದೊಂದು ಮದ್ದಾಗಿ ಯೂಸ್ ಆಗುತ್ತೆ ಪಿಂಪಲ್ಸಿಗೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಇದನ್ನು ಯೂಸ್ ಮಾಡಿ. ನಿಮಗೆ ಯೂಸ್ ಆಯಿತು ಅಂದರೆ ನನಗೊಂದು ಕಮೆಂಟ್ ಮಾಡಿ. ಇದನ್ನು ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ನೀವು ಸೇವಿಂಗ್ ಮಾಡಿ ನಿಮ್ಮ ಮುಖ ಎಲ್ಲ ಕಪ್ಪಾಗಿರುತ್ತೆ ಅಲ್ವಾ, ಅದಕ್ಕೆ ಕೂಡ ಇದು ತುಂಬ ಪ್ರಯೋಜನ ಆಗುತ್ತೆ. ಗಂಡು ಮಕ್ಕಳು ಕೂಡ ಇದನ್ನು ಯೂಸ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಉಪಯೋಗ ಆಗಿದೆ ಈ ಟಿಪ್ಸ್ ಅಂತ ಆಗಿದ್ದಲ್ಲಿ ನನಗೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಲೇಬೇಕು. ಹೊಸದಾಗಿ ನೋಡುತ್ತಿರುವ ಎಲ್ಲ ನನ್ನ ಫ್ರೆಂಡ್ಸು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ವಂದನೆಗಳೊಂದಿಗೆ ರೂಪಾ ಜೆ ಪೂಜಾರಿ.